ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಸ್ನೇಹಿತರೆ, ಸಿನಿಮಾ ಅಂದ ಕೂಡಲೇ ನಮಗೆ ನೆನಪಾಗೋದು ಬಣ್ಣದ ಬದುಕು. ಈ ಬಣ್ಣದ ಬದುಕಿನಲ್ಲಿ ನಟಿಸುವ ನಟ, ನಟಿಯರು ತಮ್ಮ ಜೀವನ ಸಂಗಾತಿಯನ್ನ ಅದೇ ವೃತ್ತಿಯಲ್ಲಿರುವವರನ್ನ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಇದು ಈಗ ಬಂದಿರುವಂತಹ ಸಂಸ್ಕೃತಿ ಅಲ್ಲ. 1980 ಹಾಗೂ 90ರ ದಶಕದಿಂದಲೂ ಕೂಡ ಚಾಲ್ತಿಯಲ್ಲಿರುವಂತಹ ಪದ್ಧತಿ. ಮೊದಲು ವಿಷ್ಣುವರ್ಧನ್ ಹಾಗೂ ಭಾರತಿಯವರಾಗಿರ್ಬೋದು ಅಥವಾ ಅಂಬರೀಷ್ ಹಾಗೂ ಸುಮಲತಾ ಜೋಡಿ, ಶಂಕರ್ ನಾಗ್ ಹಾಗೂ ಅರುಂಧತಿಯವರ ಜೋಡಿ, ಈಗಿನ ಕಾಲಮಾನಕ್ಕೆ ಬಂತು ಅಂತಂದ್ರೆ ಯಶ್ ಹಾಗೂ ರಾಧಿಕಾ ಪಂಡಿತ್ರ ಜೋಡಿ, ಚಿರಂಜೀವಿ ಸರ್ಜಾ ಹಾಗೂ ಮೇಘನಾರ ಜೋಡಿ, ಹೀಗೆ ಲಿಸ್ಟ್ ಹೇಳ್ತಾ ಹೋದ್ರೆ ಬೆಳಿತಾನೆ ಇರುತ್ತೆ. ಹಾಗೆ ಈ ಜೋಡಿಗಳು ಕೂಡ ಪರಸ್ಪರರ ನಂಬಿಕೆಯಿಂದ ಜೀವನದ ಉದ್ದಕ್ಕೂ ಒಬ್ಬರಿಗೆ ಒಬ್ಬರು ಸಾಟಿ ಆಗ್ತಾ ಬರ್ತಾ ಇದ್ದಾರೆ. ಆದ್ರೆ ಕೆಲವೊಂದಷ್ಟು ಜೋಡಿಗಳು ಮದುವೆ ಆದ ಬೇಗನೆ ವಿಚ್ಛೇದನಕ್ಕೂ ಕೂಡ ದಾರಿ ಮಾಡ್ಕೊಡ್ತಾರೆ. ಅಂತಹ ಜೋಡಿಗಳಲ್ಲಿ ಮುನ್ನೆಲೆಗೆ ಬರೋದು ಇತ್ತೀಚೆಗೆ, ಅಂದ್ರೆ ಆಲ್ಮೋಸ್ಟ್ ಅವರು ವಿಚ್ಛೇದನ ಪಡೆದು 9 ರಿಂದ 10 ತಿಂಗಳಾಗ್ತಾ ಬರ್ತಾ ಇದೆ. ಅದು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ. ನಿವೇದಿತಾ ಗೌಡ ಇತ್ತೀಚೆಗಷ್ಟೇ ಅವರ ಒಂದು ಹೊರದೇಶದ ಟ್ರಿಪ್ ನಿಂದಾಗಿ ಬಹಳ ಮುನ್ನೆಲೆಗೆ ಬಂದಿದ್ರು. ಅವ್ರು ಹಾಕಿದಂತಹ ಉಡುಗೆಗೆ ತುಂಬಾ ಟ್ರೋಲ್ ಚಾನೆಲ್‌ಗಳು ಬಹಳಷ್ಟು ಟ್ರೋಲ್‌ಗಳನ್ನು ಕೂಡ ಮಾಡಿದ್ರು. ಇದೀಗ ಆಕೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂದ್ರೆ, ಚಂದನ್ ಶೆಟ್ಟಿಯವರು ಮತ್ತೆ ನಿವೇದಿತಾ ಗೌಡ ಪರಸ್ಪರ ಒಂದಾಗ್ತಾ ಇದ್ದಾರೆ. ಅವರ ಮಧ್ಯೆ ಇದ್ದಂತಹ ಮುನಿಸನ್ನ ಮರೆತು ಅವರು ಜೋಡಿ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ವೈರಲ್ ವಿಡಿಯೋಗಳು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಆದ್ರೆ ಅದರ ನಿಜ ಸಂಗತಿ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೇವೆ. ಸ್ನೇಹಿತರೆ, ಅವರಿಬ್ರು ಒಂದಾಗಿರೋದು ನಿಜ. ಆದ್ರೆ ಅದು ಜೀವನವನ್ನ ಮುಂದೆ ಕಟ್ಟಿಕೊಳ್ಳೋದಕ್ಕಲ್ಲ, ಅಥವಾ ಒಟ್ಟಾಗಿ ಸಂಸಾರ ಮಾಡೋದಕ್ಕೂ ಕೂಡ ಅಲ್ಲ. ಆದ್ರೆ ಅದರ ಹೊರತಾಗಿ ತಮ್ಮಿಬ್ಬರ ಮಧ್ಯೆ ಇರುವಂತಹ ವಿರಸ, ಬೇಸರವನ್ನ ಮರೆತು ಸಿನಿಮಾಗಾಗಿ ಈ ಎರಡು ಜೋಡಿಗಳು ಒಂದಾಗಿದೆ. ಸ್ನೇಹಿತರೆ, ಅವರು ಡಿವೋರ್ಸ್ ಆಗೋದಕ್ಕೂ ಮುಂಚೆ ಸೆಟ್ಟೇರಿದಂತಹ ಒಂದು ಸಿನಿಮಾ ಹೆಸರು ಕ್ಯಾಂಡಿ ಕ್ರಶ್ ಅಂತ ಇಟ್ಟಿದ್ರು. ಆ ಸಿನಿಮಾ ಹೆಸರು ಮುಂದೆ ಟೈಟಲ್ ಚೇಂಜ್ ಆಗುತ್ತೆ. ಯಾವ ಕಾರಣಕ್ಕೆ ಅಂತ ಹೇಳಿ ಮುಂದೆ ಹೇಳ್ತೀನಿ. ಆದ್ರೆ ಆ ಸಿನಿಮಾ ಸೆಟ್ಟೇರಿದ್ಮೇಲೆ ಒಂದಷ್ಟು ಶೂಟಿಂಗ್‌ಗಳು ಕೂಡ ಕಂಪ್ಲೀಟ್ ಆಗಿತ್ತು. ಆಲ್ಮೋಸ್ಟ್ 90% ಶೂಟಿಂಗ್ ಕಂಪ್ಲೀಟ್ ಆಗತ್ತೆ. ಅದರ ಮಧ್ಯೆ ಇವರ ಮಧ್ಯೆ ಒಂದಷ್ಟು ವೈಮನಸ್ಯಗಳು ಬಂದು ಇಬ್ಬರು ಕೂಡ 2024ರಲ್ಲಿ ಒಬ್ಬರು ಮತ್ತೊಬ್ಬರ ಏನು ಪರವಾಗಿ ನಿಂತು ಇಬ್ರು ಕೂಡ ಮ್ಯೂಚುವಲ್ ಅಂಡರ್‌ಸ್ಟ್ಯಾಂಡಿಂಗ್ ನಲ್ಲಿ ಡಿವೋರ್ಸ್ ನ ಪಡ್ಕೊಳ್ತಾರೆ. ಇದಾದ್ಮೇಲೆ ಒಂದು 6 ತಿಂಗಳು ಕಳೆದ ನಂತರ ಇವರ ಸಿನಿಮಾ ಏನಿತ್ತಲ್ವಾ, ಸೊ ಆ ಸಿನಿಮಾ ಹೆಸರನ್ನ ಕ್ಯಾಂಡಿ ಕ್ರಶ್ ಆಪ್ ನವರು ಸಿನಿಮಾಗೆ ನೋಟಿಸ್ ಅನ್ನ ಕಳಿಸಿದ್ರು. ಅವರ ಹೆಸರನ್ನ ಯೂಸ್ ಮಾಡಬಾರ್ದು, ಅಂದ್ರೆ ಕ್ಯಾಂಡಿ ಕ್ರಶ್ ಗೇಮ್ ಹೆಸರನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಟಿಸ್ ಕಳಿಸಿದ್ರು. ಆದ ಕಾರಣ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಟಿಸ್ತಿರುವಂತಹ ಕ್ಯಾಂಡಿ ಕ್ರಶ್ ಹೆಸರನ್ನ, ಶೀರ್ಷಿಕೆಯನ್ನ ಬದಲಾವಣೆ ಮಾಡಿದ್ರು, ಮುದ್ದು ರಾಕ್ಷಸಿ ಅಂತ ಹೇಳಿ. ಇದೀಗ ಮುದ್ದು ರಾಕ್ಷಸಿಗೆ 8 ರಿಂದ 10 ದಿನಗಳ ಶೆಡ್ಯೂಲ್ ಅಷ್ಟೇ ಬಾಕಿ ಇತ್ತು. ಅಂದ್ರೆ 8 ದಿನದ ಶೂಟಿಂಗ್ ಪೆಂಡಿಂಗ್ ಇತ್ತು. ಆ ಶೂಟಿಂಗ್ ಆಗಿ ಈ ಎರಡು ಜೋಡಿಗಳು ಮತ್ತೊಮ್ಮೆ ಒಂದಾಗಿದ್ದಾರೆ. ಈ ವಿಷಯನ ಬಹಳಷ್ಟು ಯೂಟ್ಯೂಬ್ ಚಾನೆಲ್‌ಗಳು ಮತ್ತೆ ಒಂದಾದ ಹೊಸ ಜೋಡಿಗಳು, ಮತ್ತೆ ಒಂದಾದಂತಹ ಹಳೆ ಜೋಡಿಗಳು ಅಂತೆಲ್ಲ ಪ್ರಚಾರ ಮಾಡ್ತಾ ಇದ್ವಿ. ಆದ್ರೆ ಇದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು. ಇದೀಗ ಇವರು ಶೂಟಿಂಗ್ ಆಗಿ ಪರಸ್ಪರ ಒಂದಾಗಿದ್ದಾರೆ. ಶೂಟಿಂಗ್ ಮುಗಿದ ಕೂಡಲೇ ಯಥಾವತ್ತಾಗಿ ಅವರು ಅವರ ದಾರಿಗಳನ್ನ ಹಿಡಿತಾರೆ. ಇದೀಗ ನೆಟ್ಟಿಗರು ಬಹಳಷ್ಟು ಟ್ರೋಲ್ ಅನ್ನ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರನ್ನ ಉದ್ದೇಶಿಸಿ, ನಿಮ್ಗೆ ಯಾರು ಹುಡುಗಿ ಸಿಗ್ಲಿಲ್ವಾ ಅಥವಾ ಮದುವೆ ಆಗೋದಕ್ಕೆ ಇನ್ಯಾರು ಸಿಗ್ಲಿಲ್ವಾ, ಹೋಗಿ ಹೋಗಿ ಮತ್ತೆ ಅವ್ರ ಜೊತೆ ಹೋಗ್ತಾ ಇದ್ದೀರಾ ಅಂತ ಎಷ್ಟು ಕಮೆಂಟ್ ಗಳನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ. ಹಾಗೆ ಆಕೆಯನ್ನ ಕೂಡ ನಿಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇವರಿಬ್ಬರು ಕೂಡ ತಮ್ಮ ವೈಮನಸ್ಯ, ತಮ್ಮ ಜಗಳ ಎಲ್ಲವನ್ನೂ ಮರೆತು ಡಿವೋರ್ಸ್ ಆದಂತಹ ದಂಪತಿಗಳು ಮತ್ತೆ ಬಂದು ಸಿನಿಮಾದಲ್ಲಿ ಆ ಒಂದು ಹುರುಪು ಹುಮ್ಮಸ್ಸಿನಿಂದ ಆಕ್ಟ್ ಮಾಡ್ತಾರೆ, ಎಮೋಷನಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಬ್ಬರಿಗೂ ಸಿನಿಮಾದ ಮೇಲೆ ಅಥವಾ ಅವರಿಗೆ ಅವರ ವೃತ್ತಿಯ ಮೇಲೆ ಇರುವಂತಹ ಅಪಾರವಾದಂತಹ ಗೌರವ ಹಾಗೂ ನಂಬಿಕೆಯನ್ನ ತೋರಿಸುತ್ತೆ. ಇದನ್ನ ಪ್ರತಿಯೊಬ್ಬ ಕೂಡ ನಾವು ಅದನ್ನ ಗೌರವಿಸಲೇಬೇಕು. ಯಾಕೆ ಅಂದ್ರೆ ನಮ್ಮ ವೃತ್ತಿಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಕಲೆಗೂ ಅವರು ಅಷ್ಟೇ ಗೌರವವನ್ನ ಕೊಡ್ತಾರೆ. ಆದ್ರಿಂದಾಗಿ ಈ ಮೂಲಕನಾದ್ರೂ ಅವರು ಒಂದಾಗುವಂತಹ ಪ್ರೀತಿ ಅಥವಾ ಒಂದಾಗುವಂತಹ ವಿಶ್ವಾಸನ ವ್ಯಕ್ತಪಡಿಸಿದ್ರೆ ಅದನ್ನ ಎಲ್ಲರೂ ಕೂಡ ಆಲಂಗಿಸ್ಕೊಳ್ಬೇಕು, ಒಪ್ಕೊಳ್ಬೇಕು. ಯಾಕೆ ಅಂತಂದ್ರೆ ಡಿವೋರ್ಸ್ ಆದ ಜೋಡಿಗಳು ಮತ್ತೊಮ್ಮೆ ಇಷ್ಟಪಟ್ಟು ಒಂದಾಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದಷ್ಟು ಅದು ಅವರ ಸ್ನೇಹಿತ ವರ್ಗಕ್ಕೆ, ಕುಟುಂಬ ವರ್ಗಕ್ಕೆ ಬಹಳ ಸಂತೋಷವನ್ನೇ ಉಂಟು ಮಾಡುತ್ತೆ. ಆದ್ರೆ ಈ ಇಬ್ಬರ ಜೋಡಿಗಳಿಗೆ ಒಂದಾಗುವಂತಹ ಯಾವ ಆಸೆ ಭರವಸೆಗಳು ಇಲ್ಲ.
ಮೊದಲಾಗಿ ಅವರು ಸಿನಿಮಾಗಳಲ್ಲಿ ಏನು ಸಿನಿಮಾ ಒಪ್ಪಿಕೊಂಡಿದ್ರು ಅದನ್ನ ಮುಗಿಸ್ಕೊಡ್ಬೇಕಾಗಿತ್ತು. ಕಮಿಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕಾಗಿತ್ತು. ಜೊತೆಗೆ ಸಿನಿಮಾ ಈ ವರ್ಷಾಂತ್ಯದಲ್ಲಿ 2025 ಡಿಸೆಂಬರ್ ವೇಳೆಗೆ ಬಿಡುಗಡೆ ಆಗುತ್ತೆ. ಹಾಗೆ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮ, ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಾಗಿ ಕೂಡ ಇಬ್ರು ಹೇಳಿದ್ದಾರೆ. ಒಬ್ಬರನ್ನ ಒಬ್ರು ಈಗಲೂ ಕೂಡ ಬಿಟ್ಟಿ ಕೊಡದಂತೆ ಮಾತನಾಡಿದ್ದಾರೆ. ಇದು ಅವರ ಕೆಲವು ಅಭಿಮಾನಿಗಳಿಗೆ ಇಷ್ಟ ಆಗಿದೆ, ಮತ್ತಷ್ಟು ಜನಕ್ಕೆ ಇಷ್ಟ ಆಗ್ಲಿಲ್ಲ. ನಿಮಗೆ ಏನ್ ಅನ್ನಿಸ್ತು ಈ ಜೋಡಿಗಳ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.